ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಲ್ಲ? ಮಸ್ತಾಗಿ ಸೂಪರಾಗಿ ಹೆಲ್ದಿಯಾಗಿ ಇರಬೇಕು ಅಂತ ನಾನು ಇನ್ನೂ ಫೀಲಿಂಗ್. ಇವತ್ತಿನ ವಿಡಿಯೋ ಜೆನ್ಯೂನ್ ಆಗಿ ರಿಯಾಲಿಟಿಯಾಗಿ ನಾನು ಹೆಂಗಿರ್ತೀನಿ ಮಕ್ಕಳ ಜೊತೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಕೊತ್ತಂಬರಿ ಚಟ್ನಿ ಟೊಮೆಟೊ ಹಾಕಿ ಹೆಂಗೆ ಮಾಡಬೇಕು ಅಂತ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ಲತ್ತೀನಿ ಅಂತ ತೋರಿಸ್ತಾನೂ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಲೆಟ್ಸ್ ಗೋ ಇನ್ ಟು ದಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ನೀನಿಂದ ವೀಡಿಯೋನಾಗ ಏನಂದೀನಿ ಅಂದರೆ ನಾಳೆಯಿಂದ ನಂದು ವೆಯ್ಟ್ ಲಾಸ್ 21 ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಲ್ಲ. ಬಟ್ ನಾವು ಬಯಸೋದು ಒಂದಾದರೆ ದೈವ ಬಯಸೋದು ಮತ್ತೊಂದು ಅಂತಂತಾರಲ್ಲ, ಆ ಥರ ಆಯಿತು ಫ್ರೆಂಡ್ಸ್. ಆ್ಯಕ್ಚುಲಿ 21 ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮನೆಗೆ ಗೆಸ್ಟ್ ಬಂದಿದ್ದರು. ಸೊ ಗೆಸ್ಟ್ ಬಂದಿದ್ದ ಕಡೆಯಿಂದ ಕಂಪ್ಲೀಟ್ 3-4 ಡೇಸಲ್ಲಿ ಐ ವಾಸ್ ಆಕ್ಯುಪೈಡ್ ಇನ್ ಟು ಆಲ್ ದ ವರ್ಕ್ಸ್. ಐ ಕುಡೆಂಟ್ ಸ್ಟಾರ್ಟ್. ಆ್ಯಂಡ್ ಆನಂತರ 1-2 ದಿನ ಹೊಲಕ್ಕೆ ಹೋದ, ಒಂದು ಸ್ವಲ್ಪ ಹೊಲದಾಗ ಕೆಲಸ ಇದ್ದು ಅಂಥೇಳಿ. ಆ್ಯಂಡ್ ನೆಕ್ಸ್ಟ್ ಡೇ ನನಗೆ ಪಿರಿಯಡ್ ಬಂತು. ಸೊ ಅದರ ಸಲುವಾಗಿ ಪಿರಿಯಡ್ ಟೈಮ್ನಾಗ ನಾವು ಡೈಟ್ ಪ್ರಾಪರಾಗಿ ಮೇಂಟೈನ್ ಮಾಡ್ಬೋದು, ಬಟ್ ಎಕ್ಸಸೈಸ್ ಅಂತೂ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನಾನೇನು ಅಂದ್ಕೊಂಡೀನಿ ಅಂದರೆ ಈ ವಾರ 15 ಡೇಸ್ ತೊಗೊಂಡು ನೋಡರಿ ಅಂತ ಅಂದ್ಕೊಂಡೀನಿ ಫ್ರೆಂಡ್ಸ್. ಸೊ ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ಟೇಕ್ 15 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಸೊ ಆ್ಯಸ್ ಯೂಶ್ವಲಿ ವೈಭವನ ಸಲುವಾಗಿ ಅಡುಗೆ ಮಾಡಿದೆ. ಚಪಾತಿ ಕುಂಬಳಕಾಯಿ ಪಲ್ಯ ಮಾಡಿ ಅವನಿಗೆ ಟಿಫಿನ್ ಡಬ್ಬಿಗೆ ಕೊಟ್ಟು ಅವನಿಗೆ ಕಳಿಸಿದ ನಂತರ ನಾನು ನೀರು ಒಂದು ಕಡೆ ಮತ್ತು ಒಂದು FCD ಡ್ರಿಂಕ್ ಇರ್ತದಲ್ಲ ಅದು ಒಂದು ಕಡೆ ಕಾಸ್ಕೊಂಡು ನಂತರ ಅನ್ನಕ್ಕೆ ಒಂದು ಕಡೆ ಕುಕ್ಕರ್ ಇಟ್ಟು ಅನ್ನಕ್ಕೆ ಓಪನ್ ಬೌಲ್ನಾಗೆ ಅನ್ನ ಮಾಡ್ತೀನಿ ನಾನು. ಆ್ಯಂಡ್ ಒಂದು ಕಡೆ ಕುಕ್ಕರ್ ಇಟ್ಟು ಆ್ಯಂಡ್ ನಿನ್ನಿಂದ ಒಂದು ಸ್ವಲ್ಪ ಅನ್ನ ಉಳಿದಿತ್ತು, ಅದಕ್ಕೆ ಫೋನಿಗೆ ಕೊಟ್ಟೀನಿ. ಈ ಅನ್ನ ನಮ್ಮ ಮನೆಗೆ ಎಲ್ಲರ ಫೇವ್ರೇಟ್. ರಾತ್ರಿ ಉಳಿದು ನನಗೆ ಫೋಣಿ ಕೊಟ್ಟು ಅನ್ನ ಮಾಡ್ತೀವಿ ನೋಡ್ರಿ, ಸೂಪರಾಗಿ ಎಲ್ಲರೂ ಇಷ್ಟಪಟ್ಟು ಉಂತಾರೆ. ಇನ್ ರೀಸೆಂಟ್ ಡೇಸ್ ಐ ಆಮ್ ಫೇಸಿಂಗ್ ಮೆನಿ ಪ್ರಾಬ್ಲಮ್ಸ್. ಆ್ಯಕ್ಚುಲಿ ಎಲ್ಲರಿಗ ದೇವ್ರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೋವಂಥ ಕೆಪಾಸಿಟಿ ಯಾರಿಗಿರ್ತೋ ಅವ್ರಿಗೆ ದೇವ್ರು ಕೊಡ್ತಾರ ಅಂತ ನಾನು ಅಂದ್ಕೋತೀನಿ. ಇಟ್ಸ್ ಲೈಕ್ ಎ ಟೆಸ್ಟ್. ನೀನು ಎಷ್ಟು ಪರ್ಸೆಂಟ್ ನೀನು ಕೆಲಸ ಮಾಡ್ಕೋಬಹುದು ಅಂತ ದೇವ್ರು ಟೆಸ್ಟ್ ಮಾಡ್ತಾಯಿದ್ದಾರೆ. ಎಂದದು ಐಸ್ ಕ್ರೀಮ್ ತೆಗಿ ನೋಡು, ಐಸ್ ಕ್ರೀಮ್. ನಮ್ಮ ತಂಗಿ ಮತ್ತು ಮಕ್ಕಳನ್ನೂ ಬಂದಿದ್ದರು. ಸೊ ವಿರಾಟ್ ಫ್ರಿಜ್ ಓಪನ್ ಮಾಡಿ ನೋಡಿದ್ರು, ದೊಡ್ಡ ಮಮ್ಮಿ ಐಸ್ ಕ್ರೀಮ್ ತಂದ್ರೆ ನಮ್ಮ ಸಲಕ್ಕ ಅಂತ. ಆಲ್ ಅಬೌಟ್ ದಿ ಇಂಡಿಯನ್ ಹೌಸ್ ವೈಫ್ಸ್ ಆ್ಯಂಡ್ ಆಲ್. ಸೊ ನಾವು ಹಿಂಗೆ ಮಾಡ್ತೀವಲ್ಲ, ಹೂವು ಇಕ್ಕದು ಅಥವಾ ಕೊತ್ತಂಬರಿ ಕಡೆ ಪತ್ತ ಇಕ್ಕದು, ನಾನಂತ ಹಿಂಗೆ ಮಾಡ್ತೀನಿ. ಉಪ್ಪಟ್ಟೈದು ಕೂಸಿಂದು. ಹಾಯ್ ಫ್ರೆಂಡ್ಸ್, ನಾನು ಗ್ರೀನ್ ಟೀ ರೆಡಿ ಮಾಡ್ಕೊಳತ್ತೀನಿ. ಇವಾಗ ನೀರು ಬಿಸಿ ಮಾಡೀನಿ. ಆ್ಯಂಡ್ ಮೈ ಗ್ರೀನ್ ಟೀ ವಿಲ್ ಬಿ ರೆಡಿ ಇನ್ ಫ್ಯೂ ಮಿನಿಟ್ಸ್. ಆ್ಯಂಡ್ ನೀನು ಹೊಲಕ್ಕೆ ಹೋಗಿ ಕೊತ್ತಂಬರಿ ತಂದಿನಿಲ್ಲ ಅದೋಟು. ಸೊ ನಿಮ್ಗೆ ಕಾಣಿಸ್ತಾ ಇದ್ದೇನೆ ಕಡಿಬೇಳೆ ಆ್ಯಂಡ್ ಉದ್ದಿನಬೇಳೆ, ಸುಮ್ಮನೆ ಥೋಡೆ ಪೋಣಿದಾಣಿ ಸಲುವಾಗಿ ಅಷ್ಟೇ ತೊಗೊಂಡಿನಿ. ಆ್ಯಂಡ್ ರೆಡ್ ಚಿಲ್ಲೀಸ್, ಒಣಗಿಂದ ಮೆಣಸಿನ್ಕಾಯಿ ಅವ. ಈಗ ಇವಕ್ಕೆಲ್ಲ ಫ್ರೈ ಮಾಡಬೇಕು. ಇಲ್ಲಿ ಬಾಳ್ಗಿ ಗರಂ ಮಾಡ್ಲಿಕ್ಕೆ ಇಟ್ಟೀನಿ. ಕುಸುಬಿ ಎಣ್ಣೆ ಅದಲ್ಲ, ಅದಕ್ಕೆಲ್ಲವೂ ಕಾಣಿಸುತ್ತದು. ಆ್ಯಂಡ್ ಇದು ಏನು ಅಂತಂದ್ರೆ ತಲೆ ಹಚ್ಕೊಳಕ್ಕೆ ಎಣ್ಣೆ ರೆಡಿ ಮಾಡ್ಕೊಂಡಿನಿ. ನಾನು ಹಮೇಶ ಇದೇ ಮಾಡ್ಕೊತೀನಿ. ಪ್ಯಾರಾಶೂಟ್ ಎಣ್ಣೆ ತರ್ತೀನಿಲ್ಲ, ಅದಕ್ಕೆ ನಿಮ್ಗೆ ಕಾಣಿಸ್ತಾ ಇದ್ದಿಲ್ಲ. ಮೆಂತಿ ಬೀಜ, ಕಲೋಂಜಿ ಬೀಜ, ಕಡಿಪತ್ತ, ಉಳ್ಳಗಡ್ಡಿ ಆ್ಯಂಡ್ ದಾಸವಾಳ ಹೂವು ಎಲ್ಲ ಕಲ್ತು ಎಣ್ಣೆನ ಹಾಕಿ ಮಾಡ್ತೀನಿ. ಫಸ್ಟ್ ನವಸರನೂ ಹಾಕಿದೆ, ಬಟ್ ನನಗೆ ನನ್ನ ಮಗಳಿಗೆ ನವಸರ ಆಗಿ ಬರಲೋಗಿದ್ದ ಅನ್ನಿಸ್ತದೆ. ಸೊ ಈ ಬಾರ ಅದು ಹಾಕಿಲ್ಲ. ಆ್ಯಂಡ್ ನಿಮ್ಮ ಹತ್ರ ಔಡಲ್ ಎಣ್ಣೆ ಇದ್ದೂ ಒಂದು ಸ್ವಲ್ಪ ಹಾಕೊಂಡ್ರೆ ನಡೀತು. ನನ್ನ ಹತ್ರ ಸದ್ಯಕ್ಕಿಲ್ಲ. ಸೊ ನಾನು ಇಷ್ಟು ಚೆಕ್ ಮಾಡಿಕೊಂಡಿನಿ. ಈಗ ಇವಾಗ ತಣ್ಣಗಾಗ್ಯದ ಇದು. ಆ್ಯಕ್ಚುಲಿ ಮಾರ್ನಿಂಗ್ ಎಲ್ಲ ಮಾಡಿಟ್ಟಿದೆ, ತಣ್ಣಗಾಗ್ಯದ. ಒಂದು ಕಾಂಚಿನ ಡಬ್ಬಿನ ತೆಗೆದಿಕ್ಕೋಬೇಕು ಅಥವಾ ಪ್ಲಾಸ್ಟಿಕ್ ಡಬ್ಬಿನ. ನಡೆಯ ತನಕ ಇವೆಲ್ಲ ಹುರ್ಕೋತೀನಿ. ಇವೆಲ್ಲ ಅಂತ ಖಾಲಿ ಬಾಗಿ ತೋರಿಸ್ತೀನಿ ಅಂದ್ಕೊಂಡ್ರೆ ಇವೆಲ್ಲ ಹುರ್ಕೋತೀನಿ. ಆ್ಯಂಡ್ ಕೊತ್ತಂಬರಿ ಟೊಮೆಟ ಶೇಂಗಾ ಹುರ್ಕೊಂತೀನಿ. ಇನ್ ಸೆನ್ಸ್ ಹುರಿಲತ್ತಿದ್ದೆ. ಈಗ ಇವಾಗ ಇವು ಹಾಕ್ತೀನಿ. ನಿಮ್ಗೆ ಎಷ್ಟು ಹಾಕ್ಬೇಕು ಅನ್ನಿಸ್ತದೋ ಓಟು ಜೀರಿಗೆ ಹಾಕೋರಿ, ಡೈಜೆಷನ್ ಚಲೋ ಇರ್ತದೆ. ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ನೋಡ್ಬೋದು ಎಷ್ಟು ಹಾಕಿ ಅಂತ. ಆ್ಯಂಡ್ ಕೊತ್ತಂಬರಿನ ಜಾಸ್ತಿ ಅದ. ನಿನ್ನಿಂದ ವಿಡಿಯೋನ ನಾನು ತೋರಿಸ್ತೀನಿ ಎಷ್ಟು ಚಿಕ್ಕ ಕೊತ್ತಂಬರಿ ಅಂತ. ಹೊಲದಾಗಿನ ಪೂರ ಒಂದು 2 ಕಡೆ ಎತ್ಕೊಂಡು ಬಂದೀನಿ. ಆ್ಯಂಡ್ ಮೆಣಸಿನ್ಕಾಯಿಗಳದ್ದು ತುಂಬನೂ ತೆಗೆದಿಕ್ಕೀನಿ. ಇವಾಗ ಇವನು ಹಾಕ್ತೀನಿ. ಬಾಗಿನೆಯಿಂದೆಲ್ಲ ತೆಕ್ಕೊಂಡು ಇವಾಗ ಒಂದು ಸ್ವಲ್ಪ ಬ್ಯಾಗಡಿನೂ ಹಾಕ್ತೀರಿ.
ನಿಮ್ಗೆ ಎಷ್ಟು ಹಾಕೋಬೇಕು ಅನ್ನಿಸ್ತು ನಿಮ್ಮ ಕ್ವಾಂಟಿಟಿ ಪ್ರಕಾರ. ಮೆಣಸಿನ್ಕಾಯಿ ಮತ್ತು ಬೆಳಗಡ್ಡೆ ಚಲೋ ಹುರ್ಕೊಂಡ ನಂತರ ಕೊತ್ತಂಬರಿ ಹಾಕಬೇಕು. ಆ್ಯಕ್ಚುಲಿ ನಾನು ಕಂಪ್ಲೀಟ್ ಪ್ರಾಸೆಸ್ ತೋರಿಸ್ಬೇಕು ಅಂದ್ಕೊಂಡಿಲ್ಲ, ಜಸ್ಟ್ ಲೈಟಾಗಿ ತೋರಿಸ್ತೀನಿ ಅಷ್ಟೇ. ಇದು ಇಟ್ಟೇ ಅಲ್ಲ ಫ್ರೆಂಡ್ಸ್, ಇದು ಬಾಳ್ಗಿ ಅಷ್ಟೇ ತುಂಬಿಲ್ಲ, ಇನ್ನು ಇಲ್ಲದ ಇನ್ನು ಅಲ್ಲಿ ಕವರ್ನಾಗೂ ಅದ. ಸೊ ನಾ ಹುರ್ಕೋತೀನಿ ಇವಾಗ. ಕಂಪ್ಲೀಟಾಗಿ ಕೊತ್ತಂಬರಿ ಹುರ್ಕೊಂಡಾಯಿತು, ಒಂದು ಸ್ವಲ್ಪ ಅರಿಶಿಣ ಹಾಕಿನೂ ಹುರ್ಕೊಂಡಾಯ್ತು, ಬಟ್ ಹಾಕಿಂದು ಕ್ಲಿಪ್ ಮಿಸ್ ಆಗ್ಯದ. ಬಟ್ ಚಮಚದ ಮೇಲೆ ಒಂದು ಸ್ವಲ್ಪ ಹುರ್ಕೊಂಡದು ಅರಿಶಿಣ. ಆ್ಯಂಡ್ ಇವಾಗ ಟೊಮಟ ಹಾಕಿ ಹುರಿತೀನಿ. ಆ್ಯಂಡ್ ಒನ್ ಥಿಂಗ್ ಟು ಬಿ ಸೈಡ್, ಉಪ್ಪು ಹಾಕ್ಲಿಕ್ಕೆ ಹೋಗ್ಬಾರ್ದು. ಮಿಕ್ಸರ್ಗೆ ಹಾಕ್ತೀವಲ್ಲ ಆವಾಗ ಮಾತ್ರ ಉಪ್ಪು ಹಾಕಬೇಕು. ಅಷ್ಟು ಕಾಣಿಸ್ತಾ ಫ್ರೆಂಡ್ಸ್. ಸೊ ಉಪ್ಪು ಮಾತ್ರ ನಾವು ಮಿಕ್ಸರ್ಗೆ ಹಾಕೋಬೋದ್ರಿ. ಒಂದು ವೇಳೆ ನೀವು ಕಲ್ಲುನಾಗ ಅಥವಾ ಒಳ್ಳಿನಾಗ ಕೊಡ್ತೀನಿ ಅಂದರೆ ಅವಾಗ ಹಾಕೋರಿ, ಇಲ್ಲ ಅಂದ್ರೆ ಇವಾಗಂತೂ ಹಾಕ್ಬೇಡ್ರಿ, ಮಿಕ್ಸರ್ಗೆ ಹಾಕೋದ್ರೆ ಹಾಕ್ಬೋದು ಫ್ರೆಂಡ್ಸ್. ಟೊಮೆಟೊನೂ ಎಲ್ಲ ಚಲೋ ಸ್ಮ್ಯಾಶ್ ಆಗ್ಯಾವ ಕಾಣಿಸ್ತಾ ಇದ್ರೆ ಇನ್ನೊಂದು 2-3 ಮಿನಿಟ್ಸ್ ಇಟ್ಟು ಕಂಪ್ಲೀಟಾಗಿ ಹೋಗ್ತದೆ ನೋಡ್ರಿ. ಫುಲ್ ಬಾಳ್ಗಿ 2 ಬಾಳ್ಗಿ ತುಂಬಿವು. ಇವಾಗ ನೋಡ್ರಿ ಅರ್ಧ ಬಾಳ್ಗಿ ಆಗ್ಯದ. ಆ್ಯಂಡ್ ನಿಮ್ಗೆ ಬೇಕಾದ್ರೆ ಬಂದಮ್ಮನ ಕಡ್ಡಿನೂ ಹಾಕೋಬೋದು, ಯಾಕಂದ್ರೆ ನಾವು ಚಲೋ ಹಿಂಗೆ ಚಟ್ನಿ ಟೈಪ್ ಮಾಡ್ಕೊತೀವಲ್ಲ ಕುಟ್ಕೊಂಡಾಗ, ಕಲುನ ಕುಟ್ಕೊಂಡಾಗ ಮಸ್ತ್ ಆಯ್ತದೆ. ಮಿಕ್ಸರ್ಗೆ ಹಾಕೋಬೇಕಲ್ಲ ಸ್ವಲ್ಪ ಪಲ್ಸ್ ಮೋಡ್ನ ಹಾಕ್ಕೊಂಡ್ರೆ ಮಸ್ತ್ ಅನ್ನಿಸ್ತದೆ ಚಟ್ನಿ. ನಾನು 2 ಮಿನಿಟ್ಸ್ ಇಟ್ಟು ಬಂದ್ ಮಾಡ್ತಾ. ಆ್ಯಂಡ್ ಇದು ಮಾಡ್ತಾ ನಾನು ಗ್ರೀನ್ ಟೀನು ಕಂಪ್ಲೀಟ್ ಆಯಿತು. ಚಲೋ ಬಂದ್ ಮಾಡಿ 2 ಮಿನಿಟ್ಸ್ ಚಾಲು ಇಟ್ಟು ಬರೀ ಫ್ಲೇಮ್ ಮೇಲೆ ಇಕ್ಬೇಕು ನೋಡ್ರಿ. ನಾನು ಯಾವಾಗಲೂ ಬರೀ ಫ್ಲೇಮೇ ಇಕ್ತೀನಿ. ಸೊ ಬರೀ ಫ್ಲೇಮ್ ಮೇಲೆ ಇಟ್ಟರೆ ಚೆನ್ನಾಗಿರ್ತದೆ. ಇದು ಟೈಮ್ ಟೇಕಿಂಗ್ ಪ್ರಾಸೆಸ್ ಅದ ಫ್ರೆಂಡ್ಸ್, ಇದು ಟೈಮ್ ಟೇಕಿಂಗ್ ಪ್ರಾಸೆಸ್ ಅದ, ಬಟ್ ಟೇಸ್ಟ್ ಬೇಕಲ್ಲ. ಸೊ ಟೇಸ್ಟ್ ಬೇಕಂದ್ರೆ ಆರಾಮ್ಸೆ ಮಾಡ್ಕೋಬೇಕು. ಸರಿ ನಿಲ್ಸು ಭೇಟಿ ಆಯ್ತಾ. ಇರಿಟೇಟೆಡ್ ವಿತ್ ದ ಸೌಂಡ್. ನಾಲ್ಕು ಫಂಕ್ಷನ್ಗಳು ಸುತ್ತಮುತ್ತ ಮುಂಚೆ ಗ್ರೀನ್ ಟೀ ಮಾಡ್ಕೊಳಕ್ಕೆ ನೀರು ಕಾಸ್ಕೊಳತ್ತೀನಿ. ಆ್ಯಂಡ್ ಇವೆಲ್ಲ ಹುಡ್ದಿನಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಟೈಮ್ ಹೇಳ್ತೀನಿ. ನಾ ಎಲ್ಲ ಮಾಡೋತಿನ 2 o'clock ಆಗಿತ್ತು, ಇವಾಗ 6 ಆಗ್ಯದ. ಸೊ ಇವೆಲ್ಲ ಒಂದು ಬಾರಿ ಮಿಕ್ಸರ್ಗೆ ಹಾಕೋತೀನಿ. ಜಸ್ಟ್ ತೋರಿಸ್ತೀನಿ ಎಷ್ಟೊಂದು ಹಿಡ್ಕೋತೀನಿ. ಅವಾಗ ಒಂದು ಸ್ವಲ್ಪ ಬೆಳಗಡ್ಡೆ ಹಾಕಿದಲ್ಲ, ಮತ್ತು ಇವಾಗ ಒಂದು ಸ್ವಲ್ಪ ಬೆಳಗಡ್ಡೆ ಹಾಕ್ತೀನಿ. ಆ್ಯಂಡ್ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಸಫಿಷಿಯಂಟ್ ಸಾಲ್ಟ್. ಆ್ಯಂಡ್ ಇವೆಲ್ಲನೇ ಮಿಕ್ಸರ್ಗೆ ಇವಾಗ ಹಾಕ್ಕೊಂಡು ಚೂರ ಮಾಡ್ಕೋಬೇಕು ಮುಂಚೆ. ಇಲ್ಲಿನ ಚೂರ ಮಾಡಿದ್ನೆಲ್ಲ ಮಿಕ್ಸರ್ಗೆ ಹಾಕಿಂದು ಇದ್ರೊಳಗೆ ಹಾಕಿ ಚಲೋ ಮಿಕ್ಸ್ ಮಾಡೀನಿ. ಈಗ ಮಿಕ್ಸರ್ಗೆ ಹಾಕಬೇಕು. ಏನಾಗ್ಯದ ವೈಷ್ಣವಿ? ಆಗಿಲ್ಲ. ಒಂದು ಸ್ವಲ್ಪ ಟೇಸ್ಟ್ ಮಾಡೀನಿ ಫ್ರೆಂಡ್ಸ್. ಆಫ್ಟರ್ ಟೇಸ್ಟಿಂಗ್ ನಂಗೆ ಯಾಕೋ ಹುಳಿ ಕಮ್ಮದ ಅನ್ನಿಸ್ತು, ಅದಕ್ಕೆ ಇಟ್ಟು ಹುಣ್ಸಿನ್ಕಾಯಿ ಹಾಕ್ಲತ್ತೀನಿ. ಒಣಗಿಂದೆ ಅದನ್ನು ಏನು ಮಾಡ್ಲಿಕ್ಕೆ ಹೋಗಿಲ್ಲ, ನೀರನ್ನು ನೆನೆಸೋದು ಅದನ್ನು. ಕೊತ್ತಂಬರಿ ಚಟ್ನಿಗೆ ಫೋಣಿ ಹೊಡಿಲಕ್ಕೆ ಅದೇ ಸೇಮ್ ಬಾಳಗಿನಾಗ ಎಣ್ಣೆ ಹಾಕೀನಿ. ಜೀರಿಗೆ, ಸಾಸಿವೆ, ಬೇಕಾದ್ರೆ ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕೋಬೋದು. ನಾವೇನೋ ಹಾಕ್ಲತ್ತಿಲ್ಲ. ಒಂದು ಸ್ವಲ್ಪ ಬೆಳಗಡ್ಡೆ ಕುಟ್ಟು ಹಾಕ್ತೀನಿ. 1-2 ಒಣಗಿನ ಮೆಣಸಿನ್ಕಾಯಿ ಇಷ್ಟು. ಬೇಕಾದ್ರೆ ಕಡಿಪತ್ತನೂ ಹಾಕ್ಬೋದು. ಇವಾಗ ಬಾಳಗಿ ಜರ್ದಪ್ಪದಲ್ಲ, ಅದಕ್ಕೆ ಕಾಸ್ಲಕ್ಕೆ ಇಟ್ಟಿದ್ದೆ. ಎಣ್ಣೆ ಹಾಕಿ ನಂತರ ಓಕೆ ಇನ್ನೊಂದು ಸ್ವಲ್ಪ ಕಾಯಬೇಕಾಗಿತ್ತು. ಎಣ್ಣೆ ಕಾಯ್ದದ, ಸಾಸಿವೆ ಹಾಕಿದ್ದೆಲ್ಲ ಮುಂಚೆನೇ. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕಿದೆ. ಆ್ಯಂಡ್ ಮೆಣಸಿನ್ಕಾಯಿ ಹಾಕಿ ಬಂದ್ ಮಾಡಿಕ್ತಾ. ಎಣ್ಣೆ ಕಾಯ್ದಿಂದ ಡೈರೆಕ್ಟಾಗಿ ಬಗಡ್ಡಿ ಕೊಟ್ಟರೆ ಹಾಕಿದ್ರೆ ಆಯಿತು. ಭಾಳ ಜ್ವರಮ್ಯಾದ ಗ್ಯಾಸ್ ಬಂದ್ ಮಾಡಿಕ್ರೆ ಆಗೋಯ್ತು. ಒಂದು ಸ್ವಲ್ಪ ತಣ್ಣಗಾಗಣಿಕ್ಕಿ ಬಾಳಗಿನ ಪೂರ ಚಟ್ನಿ ಹಾಕಿ ಮಿಕ್ಸ್ ಮಾಡಿರ್ತೀನಿ. ವೈಷ್ಣವಿ ಬಂದ್ ಮಾಡಿ. ಸೊ ಚಟ್ನಿ ಕಂಪ್ಲೀಟಾಗಿ ಹಾಕ್ಕೊಂಡಿನಿ. ಈಗ ಮಿಕ್ಸ್ ಮಾಡ್ರೆ ಆಯಿತು ಚೆನ್ನಾಗಿ. ನಿಮಗೆ ಬೇಕಾದ್ರೆ ಆಯಿಲ್ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೋಬೋದು. ನಾವು ಒಂದು ಸ್ವಲ್ಪ ಕಡಿಮೆನೇ ಉಣ್ತೀವಿ. ಆಯಿತು ಹುರಿಯೋ ಹೊತ್ತಿನಾಗೂ ಆಯಿಲ್ ಹಾಕಿನಲ್ಲ, ಅದಕ್ಕೆ ಇವಾಗ ಒಗ್ಗರಣೆ ಹಾಕಿ ಹೊತ್ತಿನಾಗ ಅಂದ್ರೆ ಪೋಣಿ ಹೊಡೆಯೋ ಹೊತ್ತಿನ ನಮ್ಮ ಲ್ಯಾಂಗ್ವೇಜ್ನಾಗ ಅದಕ್ಕೆ ಕಮ್ಮಿ ಹಾಕೀನಿ. ಅಂದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಕಲರ್. ವಾವ್, ಕಲರ್ ಸೂಪರ್.
ಆ್ಯಂಡ್ ಎಷ್ಟು ಜನರಿಗೆ ಹಿಂಗೆ ಫೋಣಿ ಹೊಡೆದಿಂದ್ರೆ ಇಂದು ಮೆಣಸಿನ್ಕಾಯಿ ಟೇಸ್ಟ್ ಹತ್ತೋದು ಕಮೆಂಟ್ ಮಾಡಿರಿ. ವಾವ್, ಸೂಪರ್ ಕಲರ್. ನೋಡ್ಲಕ್ಕಂತೂ ಬಾಯಿಗೆ ನೀರು ಬರ್ತಾಯಿದೆ, ಇಟ್ಟು ಸೂಪರ್ ಆಗಿದೆ. ಈಗ ಅನ್ನಸಂಟ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೆಂಗಿದೆ ಅಂತ. ನೀವು ಒಂದು ಸ್ವಲ್ಪ ಹುಣಸಿನ್ಕಾಯಿ ನೆನೆಸಿಟ್ಟು ಹಾಕ್ಕೊಂಡ್ರೆ ಅಂದ್ರೆ ಮಿಕ್ಸರ್ಗೆ ಹಾಕೋತ್ರ ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್. ಐ ಫೋಗಾಟ್ ಟು ಕೀಪ್ ಲೈಕ್ ದ್ಯಾಟ್. ರೊಟ್ಟಿ, ಕೊತ್ತಂಬರಿ ಚಟ್ನಿ, ಮೊಸರು. ಈ ತನಕ ಕಲ್ಸಿನಲ್ಲ ಅದೇ ಮೊಸರು ಅದೇ ಪ್ಲೇಟ್ನಾಗ ತೊಗೊಂಡಿನಿ. ಅದಕ್ಕೆ ಜರ್ರ ಮೊಸರು ಅನ್ಸತ್ತದು. ಫಸ್ಟ್ ಹತ್ತಕ್ಕೆ ನೀವು ಉಣ್ರಿ. ನೀ ಬಿದ್ದು ಬಟ್ಟ ಚಟ್ನಿ ಅಂತೂ ಸೂಪರಾಗಿತ್ತು. ಮಸ್ತ್ ಎಂಜಾಯ್ ಮಾಡ್ಕೋತ ಊಟ ಮಾಡೀನಿ. ಆ್ಯಂಡ್ ಹುಡುಗರು ಮಸ್ತ್ ಎಂಜಾಯ್ ಮಾಡ್ತಾರೆ, ವಿಚ್ ಐ ಟು ಲವ್. ಕಾಶ್ ನಾನು 2000 ನನ್ನ ಮಕ್ಕಳ ಟೈಮಲ್ಲಿನೂ ನಾನು ಯೂಟ್ಯೂಬರ್ ಇದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ದೀಸ್ ಆರ್ ಆಲ್ ದಿ ಮೆಮರೀಸ್ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಫೀಲ್ ಆಯಿತು ನನಗೆ ಗೊತ್ತಿಲ್ಲ, ಬಟ್ ದೀಸ್ ಆರ್ ಬೆಸ್ಟ್ ಮೆಮರಿ. ಇಟ್ಸ್ ಅ ಡಿಜಿಟಲ್ ಲೈಬ್ರರಿ. ಆ್ಯಂಡ್ ಈ ಡಿ ಜೆ ಅಂತೂ ಈ ಸೀಸನಿಗೆ ಸ್ಟಾರ್ಟ್ ಆಗಿಂದ ಹಿಡಿದು ನಮ್ಮ ಕಾಲ್ನಾಗ ಇಷ್ಟು ಮದುವೆ ಆಗ್ತಾಯಿದೆ. ಒಂದು ಬಾರ್ ಈ ಕಿಟಕಿ ಸೌಂಡ್ ಕೇಳ್ರಿ, ಎಷ್ಟು ಸೌಂಡ್ ಬರ್ತದೆ ಕಿಟಕಿದು ಅನ್ನೋದು. ಫುಲ್ ಸೌಂಡ್ ಬರ್ತದೆ ಕಿಟಕಿದು. ಆ್ಯಂಡ್ ಬ್ಯಾಕ್ ಟು ಮೈ ಟಾಕ್. ಆ್ಯಕ್ಚುಲಿ ತನಕ ಹೇಳಿನ ಎಲ್ಲ ಪ್ರಾಬ್ಲಮ್ಸ್ ಅಂತ. ಈಸಿನ ವೈಭೋಗ ಕಾಫ್ ಕೋಲ್ಡ್ ಫೀವರ್ ಅಂತೂ ಇದ್ದಿಲ್ಲ, ಕಾಫ್ ಕೋಲ್ಡ್ ಆಯಿತು. ಅದ್ರ ನಂತರ ಟೆಸ್ಟ್ ಎಲ್ಲ ಮಾಡಿ ನೋಡ್ರಿ ನಿಮೋನಿಯಾ ಅಂತ ಇತ್ತು. ಸೊ 15-20 ಡೇಸ್ ಪಥ್ಯ ಮಾಡಿದ್ರು ಎಲ್ಲ ಮಾಡಿದ್ರು ಅವನಿಗೆ ಕಮ್ಮಿ ಆಯಿತು. ಇವಾಗ ಹೊಸದಾಗಿ ಮತ್ತು ವೈಷ್ಣವಿ ಹೊಟ್ಟೆ ಬೇನಿ ಅಂತ ಇದ್ದಾಳೆ. ಇದಕ್ಕಿಂತ ಮುಂಚೆ ನೆಕ್ ಪೇನ್ ಅಂದರು, ಹೆಡ್ಡೇಕ್ ಅಂದರು, ಅದು ಚಶ್ಮಾ ಬಂತಕ್ಕೆ ಈಗ. ಸೊ ಇವಾಗಿನ ಹೊಟ್ಟೆ ಬೇನಿ ಅಂತ ಇದ್ದಾಳೆ. ಹಾಸ್ಪಿಟಲ್ ತೋರಿಸೀನಿ, ತೋರಿಸಿ ಸ್ಕ್ಯಾನಿಂಗ್ ಆಯಿತು, ಟೆಸ್ಟ್ ಆಯಿತು, ಎಲ್ಲ ಆಯಿತು. ಏನೂ ಇಲ್ಲ, ಎಲ್ಲ ಆರಾಮಾಗ್ಯದ, ನಥಿಂಗ್, ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂದರು. ಆ್ಯಂಡ್ ನಿಮ್ಗೆ ಇನ್ನೊಂದು ಆ್ಯಕ್ಚುಲಿ ಫ್ರೆಂಡ್ಸ್, ಲೈಫ್ ಈಸ್ ಆಲ್ವೇಸ್ ಅಪ್ಸ್ ಆ್ಯಂಡ್ ಡೌನ್ಸ್. ಇಟ್ ನೆವರ್ ಗೋಸ್ ಅಪ್ ಓನ್ಲಿ. ಹಮೇಶ ಅಪ್ಪೇ ಇದ್ರೆ ಅದರ ಲೈಫ್ನಾಗ ಏನು ಮಜಾ ಬರ್ತದೆ ಹೇಳ್ರಿ. ಸೊ ಲೈಫ್ನಾಗ ಅಪ್ ಆ್ಯಂಡ್ ಡೌನ್ ಇರಬೇಕು, ಅಂದ್ರೆ ಖುಷಿನೂ ಇರಬೇಕು, ದುಃಖನೂ ಇರಬೇಕು. ಆವಾಗ ಮಾತ್ರನೇ ಅಲ್ವ ನಮ್ಮದು ದುಃಖದಿಂದ ನಮ್ಗೆ ಖುಷಿ ಸಿಕ್ಕಿನಾಗ ನಮ್ಗೆ ಎಷ್ಟು ವ್ಯಾಲ್ಯೂ ಮಾಡ್ತೀವಿ ಆ ಖುಷಿಯಾಗಿರ್ಲಕ್ಕ ಅನ್ನೋದು ಗೊತ್ತಾಯ್ತು. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಒನ್ ಥಿಂಗ್ ದಟ್ ಐ ಗಾಟ್ ದಿಸ್ strong nature from my mom. Actually my mom was very strong. ಏನಾರು ಪ್ರಾಬ್ಲಮ್ ಅಂದರೆ ಪಾಪ ಒಂದು ಸ್ವಲ್ಪ ಟೆನ್ಷನ್ದಾಗ ಬರ್ತಿರು, ಬಟ್ ಅಮ್ಮ ವಾಸ್ ನೆವರ್ ಲೈಕ್ ದ್ಯಾಟ್. ಶಿ ವಾಸ್ ವೆರಿ ಸ್ಟ್ರಾಂಗ್. ಏನೇ ಪ್ರಾಬ್ಲಮ್ ಬರಲಿ ಶಿ ವುಡ್ ಕಾಮ್ ಹರ್ ಸೆಲ್ಫ್ ಫಸ್ಟ್ ಆ್ಯಂಡ್ ಥಿಂಕ್ ಹೌ ಟು ಸಾಲ್ವ್ ಇಟ್. ಸೊ ಆ ಗುಣ ನನಗೆ ಅಮ್ಮನಿಂದ ಬಂದಿದೆ ಅಂತ ನಾನು ಭಾಳ ಹ್ಯಾಪಿಯಾಗಿ ಅನ್ಕೋತೀನಿ. ಇದೇ ಅಲ್ಲ, ಯಾವ ಫೈನಾನ್ಷಿಯಲ್ ಕಷ್ಟ ಬಂದ್ರೂ ನಾನು ನಕ್ಕೋತ ಅದನ್ನು ಡೇರಾಗಿ ಐ ಆಕ್ಸೆಪ್ಟ್ ಇಟ್. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಅಮ್ಮ ಏನಂತಾರೆ ಎಲ್ಲರೂ ಏನರ ಹೆಲ್ತ್ ಇಶ್ಯೂಸ್ ಬಂದ್ರೆ ಫಸ್ಟ್ ನಾರ್ಮಲಾಗಿ ನೋಡ್ರಿ. ನಾನು ಎಷ್ಟು ಚೆನ್ನಾಗಿ ನೋಡೀನಿ, BP ಶುಗರ್ ಬಂದಿದೆ ಅಂದರೆ ಫಸ್ಟ್ ಘಬರಾಸ್ತಾರೆ, ಅಂಜ್ತಾರೆ, ಭಯ ಪಡ್ತಾರೆ. ಬಟ್ ಮೈ ಮಾಮ್ ವೆನ್ ಶಿ ಕೇಮ್ ಟು ನೋ ದ್ಯಾಟ್ ಹರ್ ಕಿಡ್ನೀಸ್ ಆರ್ ನೋ ಮೋರ್ ವರ್ಕಿಂಗ್ ಇನ್ ಅ ಕಂಡೀಷನ್. ಸೊ ಅವಾಗಲೂ ಶಿ ವಾಸ್ ವೆರಿ ಡೇರಿಂಗ್. ಈವನ್ ಡಾಕ್ಟರ್ಸ್ ವುಡ್ ಯೂಸ್ ಟು ಸೇ, ನೀವು ಇದರಲ್ಲಿ ಪೇಷಂಟ್ ಯಾರಿದ್ರಿ, ಇಷ್ಟು ಜನ ಎಲ್ಲ ಹೆಲ್ದಿನೇ ಕಾಣಿಸ್ತಾ ಇದ್ರಲ್ಲ ಅಂತ ಇದ್ರು ಡಾಕ್ಟರ್ಸ್. ಸೊ ದ್ಯಾಟ್ ವಾಸ್ ದಿ ಗುಡ್ ಥಿಂಗ್ ಆಫ್ ಅಮ್ಮ. ಈವನ್ ಯಾರ ಬ್ಯುಸಿಯಾಗಿದ್ರು ಅಮ್ಮಗೆ ಡಯಾಲಿಸಿಸ್ಗಂತೂ ತಂಗಿ ಅಥವಾ ತಮ್ಮ ಒಯ್ತಾ ಇದ್ರು. ಬಟ್ ಈವನ್ ವೆನ್ ಅಟ್ಲೀಸ್ಟ್ ಫಾರ್ ಒನ್ ಟೈಮ್ ಯಾರ ಇದ್ದಿಲ್ಲ ಅಂದ್ರೂ ತನ್ನ ಚಲ್ ತಾವು ಒಬ್ಬಕ್ಕಿ ಹೋಗಿ ಡಯಾಲಿಸಿಸ್ ಮಾಡ್ಕೊಂಡು ಬರ್ತಾಯಿದ್ರು. ದ್ಯಾಟ್ ಸ್ಟ್ರಾಂಗ್ ಶಿ ವಾಸ್. ಓನ್ಲಿ ಗಿಲ್ಟ್ ಶಿ ವಾಸ್ ಹ್ಯಾವಿಂಗ್ ಈಸ್ ನಾವಿಬ್ಬರು ಇಲ್ದಾಗ ನೀವು ಅನಾಥ ಐತ್ರಿ ಅಂತ ಅಷ್ಟೇ. Only one thing I want to say is, girls, please, always boys are very strong, but girls, we should be very strong from mind, heart and everything. We should not be dependent
ಆನ್ ಎನಿ ಒನ್ ಹೇಳಬೇಕಾದ್ರೆ ನಾವು ಏನಕ್ಕೆ ಖರ್ಚು ಮಾಡಬೇಕಾದ್ರೂ ಭೀ ಇಂಡಿಪೆಂಡೆಂಟಾಗಿ ಖರ್ಚು ಮಾಡಬೇಕಾದ್ರೂ ನಾವು ಒಬ್ರಿಗೆ ಕೇಳೋ ಹಾಗಿರಬಾರ್ದು. ನಮ್ಮ ಖರ್ಚಕ್ಕೆ ನಾವು ರೊಕ್ಕ ಕಮಾಯಿಸ್ಬೇಕು. ದೂರ ಹೋಗಿ ಜಾಸ್ತಿ ಕಮಾಸೋಕ್ಕಿಂತ ಸನಿ ಇದ್ದು ನಮ್ಮ ಟೈಮ್ ಹಿಸಾಬ್ನಾಗ ನಮ್ಮ ಹೆಲ್ತ್, ನಮ್ಮ ಟೈಮ್ ಟೇಬಲ್, ನಮ್ಮ ಶೆಡ್ಯೂಲ್ ಪ್ರಕಾರ ಕಡಿಮೆಗೆ ಬರಲ್ಲಕ್ಕ. ಬಟ್ ಅಂದರೆ ಟ್ರಾವೆಲಿಂಗ್ ವಗೇರ ಇಲ್ದಂಗೆ, ನಾವು ಯಾರ ಮೇಲೆ ಡಿಪೆಂಡೆಂಟ್ ಇಲ್ದಂಗೆ ನಾವು ಕಮಾಯಿಸ್ಬೇಕು. ಯಾಕೆ ಟ್ರಾವೆಲಿಂಗ್ ಲಾಂಗ್ ಆಯಿತು ಅಂದ್ರೆ ಮತ್ತು ಬೇರೆ ಮೇಲೆ ಡಿಪೆಂಡ್ ಆಗಿರಬೇಕಲ್ಲ. ಸೊ ಅಂಥ ಪ್ರಾಬ್ಲಮ್ ಏನೂ ಇಲ್ಲ. ಡೋಂಟ್ ಜಡ್ಜ್ ಮೀ ಆರ್ ಡೋಂಟ್ ಜಡ್ಜ್ ಮೀ ರಾಂಗ್ ಫ್ರೆಂಡ್ಸ್. ನನ್ನ ಫೀಲಿಂಗ್ಸ್ ಐ ಆಮ್ ಎಕ್ಸ್ಪ್ರೆಸ್ಸಿಂಗ್ ಹಿಯರ್. ಸೊ ಇಫ್ ಯು ಆರ್ ಫೀಲಿಂಗ್ ಬ್ಯಾಡ್, ಐ ಆಮ್ ಸಾರಿ ಫಾರ್ ದ್ಯಾಟ್. ಯಾಕಂದರೆ ಇಷ್ಟು ದಿನ ಆಯಿತು ನನಗೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಸೊ ಐ ಫೀಲ್ ಲೈಕ್ ನಾವು ಒಂದು 4 ರೂಪಾಯಿ ಕಮಾಸರ ಖರ್ಚು ಮಾಡ್ರೂ ಹಿಸಾಬ್ ಕೊಡ್ಲಕ್ಕೆ ಹತ್ತಲ್ಲ. ನಾವು ಫ್ರೀಯಾಗಿ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಮತ್ತೊಂದೇನು ಅಂತಂದ್ರೆ ನಾವು ಮಕ್ಕಳಿಗೆ ಏನಾರ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಕೊಡೋ ಅಂಥ ಚಾನ್ಸ್ನೂ ಇರ್ತದಲ್ಲ. ಈವೆನ್ ಫಾರ್ ಸ್ಮಾಲ್ ಥಿಂಗ್ಸ್, ಫಾರ್ ಸ್ಮಾಲ್ ನೀಡ್ಸ್ ಆಲ್ಸೋ ನಾವು ಒಬ್ಬರು ಒಂದು ಕೈ ಚಾಚ್ಲಕ್ಕೆ ಹತ್ತಲ್ಲ ಅನ್ನೋದು. ಆ್ಯಂಡ್ ದ್ಯಾಟ್ ಟು ಇನ್ ಅ ರೈಟ್ ವೇ ಓನ್ಲಿ, ನೋ ರಾಂಗ್ ಆ್ಯಂಡ್ ಶಾರ್ಟ್ಕಟ್ಸ್ ಇಟ್ ಆಲ್. ಆ್ಯಂಡ್ ಮಕ್ಕಳಂತೂ ಮಸ್ತಾಗಿ ಎಂಜಾಯ್ ಮಾಡಿದ್ರು. 2 ದಿನ ಎತ್ತೇನು ಹೌದು ಗೊತ್ತೇ ಆಗಿಲ್ಲ ಫ್ರೆಂಡ್ಸ್. ಸೂಪರಾಗಿ ಎಂಜಾಯ್ ಮಾಡ್ದೆ. ಆ್ಯಂಡ್ ಮಕ್ಕಳ ಸಲುವಾಗಿ ಏನು ಮಾಡ್ತಾಯಿದ್ದೀರಿ ನೋಡಿರಿ. ಗುಲಾಬ್ ಜಾಮ್. I'm going to prepare gulab jam. But ready mix. ಗುಲಾಬ್ ಜಾಮ್ ಅಂದರೆ ಯಾರಿಗಿಷ್ಟ ಆಗಲ್ಲ. ಸ್ಪೆಷಲಿ ನಾನೊಂದು ಸ್ವಲ್ಪ ಪಾಕ ಹೆಚ್ಚಿಗೆ ರುಚಿ ಇಟ್ಟು ಮಾಡ್ತೀನಿ. ಸೊ ನಂಬಲ್ಲಂತೂ ಎಲ್ಲರೂ ಇಷ್ಟಪಡ್ತಾರೆ, ದೊಡ್ಡವ್ರು ಹಿಡಿದು ಸಣ್ಣವ್ರ ತನಕ. ಸೊ ಮಮ್ಮವ್ರಿಗಾಗಲಿ, ನಮ್ಮ ಮನೆಗೆ ನಾವು 4 ಜನ ಆಗಲಿ, ನಮ್ಮ ತಂಗಿ ಮಕ್ಕಳಾಗಲಿ ಎಲ್ಲರೂ ಇಷ್ಟಪಡ್ತೀವಿ. ಬಟ್ ಒಂದೇನು ಅಂದ್ರೆ ನಾನು ಖವಾದು 2 ಬಾರಿ ಟ್ರೈ ಮಾಡಿ ನನಗೆ ಅಷ್ಟು ಟೇಸ್ಟ್ ಅನ್ಸಲ್ದು. ಅದಕ್ಕೆ ನಾನು ಮನೇಲಿ ಮಾಡಬೇಕಾದ್ರೆ ಪ್ರೀಮಿಕ್ಸ್ ಪೌಡರ್ ಇರ್ತದಲ್ಲ, ಇದು ಪೌಡರ್ಲೇ ನಾನು ಮನೆಗೆ ಮಾಡ್ತೀನಿ. ಸೊ ದಿಸ್ ಈಸ್ ದ ಟೆಕ್ನಿಕ್ ವಾಟ್ ಐ ಯೂಸ್. ಚಲೋ ನೆನೆಸಿಟ್ಟಾದ್ಮೇಲೆ ಅಂದರೆ ಹಿಟ್ಟು ನಾದ್ಕೊಂಡ ನಂತರ ಒಂದು 10-15 ಮಿನಿಟ್ಸ್ ಸೈಡ್ಗೆ ಇಟ್ಬಿಡ್ತೀನಿ. ಆ್ಯಂಡ್ ಆನಂತರ ಈ ಥರ ಉದ್ದಕ್ಕೆ ಮಾಡಿ ಕಟ್ ಮಾಡಿಕೊಡ್ತೀನಿ. ಅಂದರೆ ಸಣ್ಣ ಸೈಜ್ ಎಲ್ಲ ನಾರ್ಮಲಾಗಿ ಒಂದೇ ಸೈಜ್ನಾಗ ಬರ್ತಾವಂತ. ಇವಾಗ ಮಕ್ಕಳೆಲ್ಲ ಸಣ್ಣ ಥೋಡೆ ಒಂದು ಸ್ವಲ್ಪ ದೊಡ್ಡ ಮಾಡೀನಿ. ಆ್ಯಂಡ್ ವಿತೌಟ್ ಕ್ರ್ಯಾಕ್ಸ್ ಬರಬೇಕಾದ್ರೆ ಚಲೋ ಅದು ನಾವು ರೌಂಡ್ ಮಾಡೋಗ್ತೀನಿ, ಪ್ರೆಸ್ ಮಾಡ್ಕೋತ ರೌಂಡ್ ಮಾಡೋ ಕ್ರ್ಯಾಕ್ಸೇ ಬರಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವಲ್ಲ, ಮಸ್ತ್ ಬಂದದು. ಒಟ್ಟು ಕ್ರ್ಯಾಕೇ ಇಲ್ಲ. ಸ್ಪೆಷಲಿ ವೈಷ್ಣವಿಗೆ ಕೊಡಬೇಕು ರೌಂಡ್ ಮಾಡ್ಲಿಕ್ಕೆ. ಸೂಪರಾಗಿ ಮಾಡ್ತಾವೆ ವಿತೌಟ್ ಎನಿ ಕ್ರ್ಯಾಕ್ಸ್. ವೈಷ್ಣವಿ, ನಾನು, ನಮ್ಮ ತಂಗಿ ಮಕ್ಕಳನ್ನೂ ಮಾಡ್ಯಾರ. ಬಟ್ ಅವ್ರು ತೊಗೊಂಡಿಲ್ಲ, ಅವ್ರಿಗೆ ಆಡ್ಲಕ್ಕೆ ಕೊಟ್ಬಿಟ್ಟೇವೆ. ನಾವು ಮುಗರು ಮಾಡೀವಿ ರೌಂಡ್ ಬಾಲ್ಸ್. ಆ್ಯಂಡ್ ನಾ ಕರಿಲೇತೀನಿ. ಆ್ಯಂಡ್ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದಲ್ಲ. ಈ ಕಲರ್ ಸೂಪರ್ ಅನ್ನಿಸ್ತದೆ ನೋಡ್ಲಿಕ್ಕೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಖವಾ ಅಥವಾ ಕಲಾಕನ್ ಈ ಥರನೂ ಇಟ್ಟು ಗುಲಾಬ್ ಜಾಮ್ ಮಾಡ್ಬೋದು. ಆ್ಯಕ್ಚುಲಿ ನಮ್ಮದು ಪಪ್ಪ ರಾಜಸ್ಥಾನದವ್ರದ್ದು ಅಂದ್ರೆ ಮಾರ್ವಾಡಿದವ್ರದ್ದು ಕಂಪ್ನಿನ ಮಾಡ್ತಿದ್ರಲ್ಲ, ಅವ್ರ ಮನೆಗೇನಾರ ಈವೆಂಟ್ ಇದ್ರು ಇದೇ ಥರ ಮಾಡಿ ಅವರೆಲ್ಲ ಎಂಪ್ಲಾಯೀಸಿಗೆ ಕೊಡ್ತಿದ್ರು. ಸೊ ನನಗೆ ಅದನ್ನು ಐ ಗಾಟ್ ಬ್ಯಾಕ್ ಇನ್ ಟು ಓಲ್ಡ್ ಡೇಸ್. ಸೊ ಅದ್ರ ಸಲುವಾಗಿ ವೈಭವನ ಕೈಲಿ ಅವಾಗೆ ಕಲಾಕಂದ್ ತರಿಸಿ ಮಾಡೀನಿ. ಸೂಪರ್ ಬಂದವು ಫ್ರೆಂಡ್ಸ್. ಟೇಸ್ಟಿ ಅಂದ್ರೆ ಟೇಸ್ಟಿ ಅನ್ಸು ನನಗೆ. ನಮ್ಮ ಕಡೆ ಆ ಥರ ಕಲಾಕನ್ ಆ್ಯಂಡ್ ಗುಲಾಬ್ ಜಾಮ್ 2 ಮಿಕ್ಸ್ ಮಾಡ್ಕೊಂಡು ತಿಂದರೆ ಗಂಗಾ ಜಮುನ ಅಂತಂತಾರೆ. ನಿಮ್ಮ ಕಡೆನೂ ತಿಂದ್ರೂ ಅದಕ್ಕೆ ಏನಂತಾರೆ ಸಪ್ರೇಟಾಗಿ ಏನಾರ ಹೆಸರದ ಏನದ ಅಂತ ಕಮೆಂಟ್ ಮಾಡಿರಿ. ನೋಡಿರಿ ವಿತಿನ್ ಹಾಫ್ ಆ್ಯನ್ ಅವರ್. ಯಾಕಂದ್ರೆ ತಂಗಿ ರಿಟರ್ನ್ ಬ್ಯಾಕ್ ಆಗ್ತಾಯಿದ್ದವಳಲ್ಲ, ಸೊ ಆಕಿನೂ ಕಟ್ಕೊಡೋದಿತ್ತು. ಸೊ ರಿಟರ್ನ್ ಬ್ಯಾಕ್ ಆ ಕಡೆ ಜಲ್ದಿ ಮಾಡೀವಿ. ನೋಡಿರಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಇನ್ನೂ ಒಳಗಿನ ತನಕ ಪಾಕ್ ಇಳೀತದೆ ಫ್ರೆಂಡ್ಸ್. ಸೂಪರಾಗ್ಯಾವ. ಟೇಸ್ಟ್ ಅಂತೂ ಸೂಪರ್ ಅನ್ನಿಸ್ತು ನನಗೆ. ಬಾಬಾನು ಪಸಂದ್ ಮಾಡಿ ತಿಂದರು. ಆ್ಯಂಡ್ ಹುಡುಗರು ರಿಟರ್ನ್ ಬ್ಯಾಕ್. ಯಾಕಂದ್ರೆ ನಾಳೆಗೆ ಮಂಡೇ ಅದಲ್ಲ, ದೇ ನೀಡ್ ಟು ಗೋ ಟು ಸ್ಕೂಲ್. ಸೊ ಅವ್ರಿಗೆ ಬಸ್ಸಿನಾಗ ಹೋಗಿ ಕೂಡ್ಸ್ ಬಂದ. ಆ್ಯಕ್ಚುಲಿ ಐ ಫೀಲ್ ವೆರಿ ಹ್ಯಾಪಿ ಫಾರ್ ದಿಸ್. ನನಗೆ ಹಮೇಶ ಏನಿಸ್ತಂದ್ರೆ ನಾನು ಎಲ್ಲರ ಹೋಗ್ಲತ್ತರ ಬರ್ಲತ್ತರ ಹಸ್ಬೆಂಡ್ ಅಥವಾ ಪಪ್ಪ ಯಾರು ಬಿಡ್ಲಕ್ಕೆ ಬಂದ್ರಲ್ಲ, ನಮ್ಮ ಟಿಕೆಟ್ ತೆಗೆದಿತ್ತು ಇಲ್ಲಕ್ಕಿಂತ ಇಸ್ಕೊಟ್ಟು ಹೋದ್ರೆ ಭಾಳ ಹ್ಯಾಪಿ ಅನ್ನಿಸ್ತದೆ. ಸೊ ಐ ಫೀಲ್ ದ್ಯಾಟ್ ನಾನು ಯಾರಿಗೂ ಬಿಡ್ಲಕ್ಕೆ ಹೋಗಲಿ ಅಥವಾ ಕರ್ಕೊಂಡು ಬರ್ಲಕ್ಕೆ ಹೋಗಲಿ ಅವ್ರದ್ದು ಆಟೋ ಆಗಲಿ ಬಸ್ ಆಗಲಿ ಚಾರ್ಜಸ್ ಕೊಡಬೇಕು ಅಂತ. ಆ್ಯಂಡ್ ಅವ್ರಿಗೆ ಬಸ್ಸಿನ ಕೂಡ್ಸಿ ಕಳ್ಸಾದ ನಂತರ ನಾನು ಒಂದು ಸ್ವಲ್ಪ ಪರ್ಚೇಸ್ ಮಾಡ್ಲಿಕ್ಕೆ ಹೋಗೀನಿ. ಒಂದು ಸೇಲ್ ಇತ್ತು, ಅಲ್ಲಿ ಪರ್ಚೇಸ್ ಮಾಡೀನಿ. ಆ್ಯಂಡ್ ಐಬ್ರೋಸ್ನು ಮಾಡಿಸ್ಕೊಯ್ತಲ್ಲ 1.5 ಮಂತ್ಗಿಂತ ಜಾಸ್ತಿ ಆಯಿತು ಮಾಡ್ಕೊಂಡಿಲ್ಲ. ಸೊ ಐಬ್ರೋಸ್ ಮಾಡ್ಕೊಂಡು ನಂತರ ಎಷ್ಟು ಮಸ್ತ್ ಅನ್ಸುತ್ತವಲ್ಲ.
ಸೂಪರಾಗಿ ಫೀಲ್ ಆಗ್ತದೆ. ಹಿಂದೆ ನೋಡ್ರಿ ಸ್ಕೈ ಚೆನ್ನಾಗಿ ಅನಿಸ್ತಾ ಇದೆಯಲ್ಲ, ಸೂಪರ್ ವ್ಯೂ, ಆ್ಯಕ್ಚುಲಿ ಸೂಪರಾಗಿದೆ. ಸೊ ಇವಾಗ ನಮ್ಗಲ್ಲಿ ಸುತ್ತಮುತ್ತನೇ ಕೌಂಟ್ ಮಾಡಿದ್ರೆ 8 ಮ್ಯಾರೇಜಸ್ ಆಗ್ಯಾವ ಫ್ರೆಂಡ್ಸ್. ಅದು ಎಲ್ಲ ಬಾಯ್ಸ್ದೆ, ಎಲ್ಲ ಬಾಯ್ಸ್ ಅಂದ್ರೆ ಡಿ ಜೆ ಕಂಪಲ್ಸರಿ ಅಂದಂಗೆ. ಬರ್ರಿ ಹೋಗರಿ. ಆ್ಯಂಡ್ ಇವಾಗ ಶಿರೀಷಾ ಅವ್ರ ಅತ್ತೆ ಪರ್ಸಿಸ್ ಕೊಟ್ಟಂತ, ಸೊ ಅದು ತೋರಿಸ್ತಾ ಇದ್ದಾಳೆ ನಮ್ಗೆ. ಎಲ್ಲರೂ ಹಿಂಗೆ ಮಾಡ್ತಾರಲ್ಲ, ಸಣ್ಣವ್ರನ್ನೂ ದೊಡ್ಡವ್ರನ್ನೂ ಯಾರೇನು ಎಸ್ಕೊಟ್ರು ಬರ್ರಿ ನೋಡಟ್ರಿ ಬರ್ರಿ ಅಂತೇಳಿ ನಾವು ತೋರಿಸ್ತೀವಲ್ಲ. ಸೊ ಸಣ್ಣ ಮಕ್ಕಳಿಗೂ ಆ ಕ್ರೇಜ್ನ ಮತ್ತೆ ಎಸ್ಕೊಟ್ರು ಅಂತ ವೆರಿ ಗುಡ್ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ಚಲೋ ಸ್ಟೀಲ್ ಆ್ಯಂಡ್ ಇದು ಒನ್ಸ್ ಅಗೇನ್ ಡಿ ಜೆ ಅಂತ ಇದೀನಲ್ಲ, ದಿಸ್ ಈಸ್ ಕಂಟಿನ್ಯೂಸ್ಲಿ 6th ಡೇ ಆಫ್ ಡಿ ಜೆ ಫ್ರೆಂಡ್ಸ್. ಇಷ್ಟು ಇರಿಟೇಟ್ ಆಗ್ಯದ. ಒಂದೊಂದು ಬಾರ್ ಅನ್ನಿಸ್ತದೆ ಡಿ ಜೆ ಇರ್ತದೆ, ಬಟ್ ಹಿಂದೆ ಜನ ಡ್ಯಾನ್ಸ್ ಮಾಡೋರು 4-5 ಜನನೂ ಇರೋಲ್ಲ. ಕೆಲವೊಂದು ಬರೀ ಡಿ ಜೆ ಹೋಗ್ತಾ ಇರ್ತದೆ, ಅದಕ್ಕೆ ಜಸ್ಟ್ ಫಾಲೋ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವಾಗ ಲಿಟ್ರಲಿ ಟೈಮ್ ಹೇಳಬೇಕು ಆದ್ರೆ 11 ನಂತರ ಪೊಲೀಸ್ರು ಪರ್ಮಿಷನ್ ಓನ್ಲಿ 10 ತನಕ ಕೊಡ್ತಾ ಅಂತಾರೆ. ಬಟ್ ಹೆಂಗೆ ಡಿ ಜೆ 11-12 ತನಕ ನಡೀತಾ ಇರ್ತದೋ. ಒಂದೊಂದು ಬಾರಿ ಯಾರು ಕಂಪ್ಲೇಂಟ್ ಮಾಡ್ರೆ ಚೆನ್ನಾಗಿತ್ತು ಅನಿಸ್ತದೆ, ಬಟ್ ಒಂದೊಂದು ಬಾರಿ ಅನ್ನಿಸ್ತದೆ ಪಾಪ ಆರ್ ದ ಡೇ ಅದು ಪಾಪ ಯಾಕೆ ಹಾಳು ಮಾಡ್ಕೋಬೇಕು, ನಮ್ಗೇನದಿದು ಅಂತ ಅನ್ನಿಸ್ತದೆ. ಬಟ್ ಡೈಲಿ ಇದೇ ಥರ ಇತ್ತು ಅಂದ್ರೆ ನಿದ್ದೆ ಎಲ್ಲಿಂದ ಆಯ್ತದೆ ಫ್ರೆಂಡ್ಸ್. ಬಿಕಾಸ್ ಆಫ್ ಡಿ ಜೆ ನಿಮ್ಗೆ ಈ ತನಕ ಒಂದು ಕ್ಲಿಪ್ನಾಗ ತೋರಿಸೀನಿ. ನೀನು ಡಿ ಜೆ ಹೋಗ್ತಾ ಇದ್ರೆ ಈಗ ನಮ್ಮ ಕಿಟಕಿಗಳು ಎಷ್ಟು ಆವಾಜ್ ಮಾಡ್ತವ ಅಂತ. ಸೊ ಕಂಪ್ಲೀಟಾಗಿ ಶೇಕ್ ಆಗ್ತವ. ಡಿ ಜೆ ಸೌಂಡ್ ಒಂದು ಕಡೆ, ಕಿಟಕಿಗಳು ಒಂದು ಕಡೆ, ಫುಲ್ಲ ಡಿಸ್ಟರ್ಬೆನ್ಸ್ ಆಗ್ತದೆ. ಸೊ ಬಿಕಾಸ್ ಆಫ್ ಇಟ್ ಕಂಪ್ಲೀಟ್ಲಿ 1 ವೀಕ್ ಇದು ಪ್ರಾಪರ್ ನಿದ್ದೆ ಇಲ್ದಂಗೆ ಆಗ್ಯದ. ಅಟ್ಲೀಸ್ಟ್ ಜಲ್ದಿ ಮದುವೆ ಸೀಸನ್ ಮುಗಿದೋಯ್ತು ಅಂದ್ರೂ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಮನೆ ಹತ್ರನೇ ಇದೆಲ್ಲ ಫಂಕ್ಷನ್ ಹಾಲ್. ಸೊ ಅದ್ರ ಸಲುವಾಗೂ ಪ್ರಾಬ್ಲಮ್ ಆಗ್ತದೆ, ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ. ಯಾಕಂದ್ರೆ ಡಿ ಜೆ ಇಲ್ಲೇ ಸ್ಟಾರ್ಟ್ ಮಾಡ್ತಾರೆ, ಆವಾಜ್ನೂ ಹಿಂಗೆ ಸ್ಟಾರ್ಟ್ ಆಗ್ತದೆ. ಐ ನೋ ಲೈಫ್ ಈಸ್ ಆಲ್ ಅಬೌಟ್ ಅಡ್ಜಸ್ಟ್ ಹಾಕೋತಾನೆ ಇಲ್ಲಿನ ತನಕ ಬಂದೀನಿ ಫ್ರೆಂಡ್ಸ್. ನಿಯರ್ ಅಬೌಟ್ ಐ ಆಮ್ ಗೋಯಿಂಗ್ ಟು ಎಂಟರ್ ಇಂಟು 40s ಅಂತ ಎವ್ರಿ ಟೈಮ್ ಐ ಸೇ ಯು. ಸೊ 40 years ಬಂದ್ರೂ ಅಡ್ಜಸ್ಟಿಂಗ್ ಇನ್ನು ಎಲ್ಲಿನ ತನಕ ಎಷ್ಟು ಯಾವ ಮಾತಿನಾಗ ಅಡ್ಜಸ್ಟ್ ಆಗಬೇಕು ಗೊತ್ತೇ ಆಗಲ್ದು. ಸೊ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಲೆಟಸ್ ಸಿ ದೇವರು ಯಾವಾಗ ನನ್ನ ಸ್ವತಃ ಮನೆ ಅಂತ ನನಗೆ ಆಶೀರ್ವಾದ ಮಾಡಿ ಅವಾಗ ಕಳಿಸ್ತಾರಂತ. ಐ ಥಿಂಕ್ ಫ್ಯೂ ಮೋರ್ ಇಯರ್ಸ್ ಆವಾಗ ಐ ವಿಲ್ ಬಿ ಇನ್ ಮೈ ಓನ್ ಡ್ರೀಮ್ ಹೌಸ್ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ನೀವೆಲ್ಲರೂ ನನ್ನ ಡ್ರೀಮ್ ಹೌಸ್ ಬರಬೇಕಾದ್ರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು ಪ್ಲೀಸ್. ಸೊ ಜಸ್ಟ್ ಬಯಸಿರ ಆಗಲ್ಲ ಅಂದ್ರೆ ಅಂದ್ಕೊಂಡ್ರೆ ಆಗಲ್ಲ. ವಿ ನೀಡ್ ಟು ವರ್ಕ್ ಇಟ್. ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ವಿ ನೀಡ್ ಟು ಟೇಕ್ ರಿಸ್ಕ್, ವಿ ನೀಡ್ ಟು ವರ್ಕ್ ಫಾರ್ ಇಟ್. ಸೊ ವರ್ಕ್ ಮಾಡ್ರೆ ಆಯ್ತದ, ಅಂದ್ಕೊಂಡ್ರೆ ಆಗಲ್ಲ. ಸೊ ಐ ಫೀಲ್ ಲೈಕ್ ಐ ನೀಡ್ ಟು ವರ್ಕ್ ಟು ಗೇನ್ ಮೈ ಆಲ್ ಡ್ರೀಮ್ಸ್. ಐ ನೀಡ್ ಟು ಅಚೀವ್ ಮೈ ಡ್ರೀಮ್ಸ್ ಅಂತಂದ್ರೆ ಕಂಪಲ್ಸರಿ ವರ್ಕ್ ಮಾಡಲೇಬೇಕು, ಕಷ್ಟಪಡಲೇಬೇಕು. ಐ ಎಂಜಾಯ್ ಲೈವ್ ಆರ್ಕೆಸ್ಟ್ರಾ ಅಂದ್ರೆ ಅಲ್ಲಿ ನಾವು ಹೇಳಿರೋ ಹಾಡ್ತಾರೆ ನೋಡ್ರಿ, ನಂಗೆ ಅದು ಇಷ್ಟ ಆಯ್ತದೆ. ಆ್ಯಂಡ್ ಸ್ಪೆಷಲಿ ಮದುವೆನಾಗ ನೋಡಬೇಕು ಅಂದ್ರೆ ಕ್ರ್ಯಾಕರ್ಸ್, ಈ ಲೈಟಿಂಗ್. ಸೊ ಫೈನಲಿ ನಾನು ಏನು ಹೇಳ್ಬೇಕು ಅಂದ್ಕೊಂಡೀನಿ ಅಂದರೆ ವೆನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ವೆಯ್ಟ್ ಲಾಸ್ ಚಾಲೆಂಜಸ್ ಫ್ರಮ್ ಸ್ಯಾಟರ್ಡೇ, ದಟ್ ಈಸ್ ದಿಸ್ ಸ್ಯಾಟರ್ಡೇ 14th ಡೇಟ್ ಇಡು, Feb 14th ವ್ಯಾಲೆನ್ಸ್ ಡೇ ದಿನ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಮೈ 15 days weight loss challenge friends. Whoever wants to join, please comment that I too want to join. Definitely ಇವಾರ ವೆಯ್ಟ್ ಲಾಸ್ ಮಾಡರಿ. ಇವಾರ ಕಡಿಮೆ ದಿನದ ಬಟ್ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಮಾಡ್ರಿ ಫ್ರೆಂಡ್ಸ್. ಅಟ್ಲೀಸ್ಟ್ 3 kg ವೆಯ್ಟ್ ಲಾಸ್ ಡೆಫಿನೆಟ್ಲಿ ಮಾಡರಿ ಅಂತ ಅನ್ಕೋತಾ ಇದ್ದೀನಿ. whoever wants to join definitely comment in the comment box. and ಇಲ್ಲಿಂದ ತನಕ ವಿಡಿಯೋ ನೋಡಿದ್ರೆ ಅದು ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಆ್ಯಂಡ್ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು, ಮಕ್ಕಳಿಗೆಲ್ಲ ತೋರಿಸ್ತೀನೆಲ್ಲ ಚೆನ್ನಾಗಿ ಆಟ ಆಡಿದ್ರು, 2 days ಹ್ಯಾಪಿಯಾಗಿದ್ದರು. ನನಗಂತೂ ಭಾಳ ಖುಷಿ ಆಯಿತು ಫ್ರೆಂಡ್ಸ್.
See you in the next vlog. Be happy, stay happy, friends. Bye. Have a nice day.